Good morning, dear students. In previous class, I told about the background of the sunny morning. Today, I will start this lesson. It is written by Sherafin and Jacqueline Alvarez Contoj. Already, yesterday, I told you here 4 important characters are there. First one is Donna Laura. Second, Petra. She is her maid. Third, Don Gonzalo. Next, Juanito. He is a servant of Don Gonzalo. She is a servant of Don Laura. Now, all of you open your textbook. See the lesson. A sunny morning in a retired corner of a park in Madrid. In this story began in Madrid Park. Madrid, it is one of the capital city in Spain. Spain the capital city ಯಾವದಪ್ಪ ಅಂದ್ರೆ ಮ್ಯಾಡ್ರಿಡ್. ಆ ಮ್ಯಾಡ್ರಿಡ್ ಅಲ್ಲಿ ಇರ್ತಕ್ಕಂಥ ಒಂದು ಪಾರ್ಕ್ ಅಲ್ಲಿ ಈ ಸ್ಟೋರಿ ಪ್ರಾರಂಭ ಆಗುತ್ತೆ. ಬಿಕಾಸ್ ಇನ್ ಯುವರ್ ಆನ್ಯುವಲ್ ಎಕ್ಸಾಮ್ ಆರ್ ವಿಚ್ ಎವರ್ ಎಕ್ಸಾಮ್ that question may be asked. Where was a sunny morning story began? This story began in Madrid Park. Madrid Park. Madrid Park. Then, Autumn, a bench at right. Donora, a handsome white-haired old lady of about 70. Yes, she is a white-haired, handsome. She is called as a handsome, white-haired. She was about 70 years old woman. Refined in appearance, her right eyes and entire manner giving evidence that despite her age, her mental faculties are unimpaired. Entrant, leaning upon the arm of her maid. ಅವಳ ಜೊತೆಗೆ ಅವಳ ಒಬ್ಬ ಮೇಡ್, ಅವಳ ಸರ್ವೆಂಟ್ ಬಂದಿದ್ಲು. ಅವಳು ಯಾರಪ್ಪ ಅಂದ್ರೆ ಹರ್ ಮೇಡ್ ಇಸ್ ಪೆಟ್ರಾ. ಇನ್ ಹರ್ ಫ್ರೀ ಹ್ಯಾಂಡ್ ಸಿ ಕ್ಯಾರೀಸ್ ಅ ಪಾರ್ಸೋಲ್. In her free hand, she carries a parcel. Parcel means umbrella. There is a lady's umbrella. Means colorful umbrella. ಈಗ ಮೇ ಬಿ ಜೆಂಟ್ಸ್ ಅಂಬ್ರೆಲ್ಲ ಹೆಂಗಿರ್ತಾವೆ, ಬ್ಲಾಕ್ ಇರ್ತವೆ ಅಥವಾ ವೈಟ್ ಇರ್ತವೆ, ಕಂಪ್ಲೀಟ್ ಆಗಿ ಒಂದು ಕಲರ್ ಇರ್ತವೆ. ಬಟ್ ವುಮೆನ್ಸ್ ಲೇಡೀಸ್ ಅಂಬ್ರೆಲ್ಲ ಹೆಂಗಿರ್ತವೆ ನೋಡ್ಬೇಕು, ಕಲರ್. ಸೋ ಮೆನಿ ಕಲರ್ಸ್ ಆರ್ ದೇರ್ ಇನ್ ದ್ಯಾಟ್ ಅಂಬ್ರೆಲ್ಲ. ಸೊ ದಟ್ ವಾಸ್ ಕಾಲ್ಡ್ ಇನ್ ಅ parcel. She bring in her hand and which serves also as a cane. ಅದೇ ಅವಳಿಗೆ ಒಂದು ಸ್ಟಿಕ್ ಆಗಿತ್ತು. ಕೇನ್ ಮೀನ್ಸ್ ಎ ಸ್ಟಿಕ್. ಅದು ಸ್ಟಿಕ್ ಆಗಿತ್ತು. ಯಾಕಂದ್ರೆ 70 years old woman. She bring that parcel. Now see, Donora, I am so glad to be here. I feared my seat would be occupied. What a beautiful morning. Yes. She told, Donora told, I am so glad. ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಐ ಫಿಯರ್ಡ್ ಮೈ ಸೀಟ್ ವುಡ್ ಬಿ ಆಕ್ಯುಪೈಡ್. ಈ ಪಾರ್ಕಲ್ಲಿ, ಯಾವ ಪಾರ್ಕಲ್ಲಿ? ಮ್ಯಾಡ್ರಿಡ್ ಪಾರ್ಕಲ್ಲಿ ನನ್ನ ಸೀಟ್, ನಾನು ಕುಳಿತುಕೊಂತ ಬೆಂಚನ್ನು ಯಾರಾದರೂ ಬಂದು ಅಲ್ಲಿ ಕೂತ್ಕೊಂಡಿದ್ರು ಅಂದ್ರೆ ಭಯ ಇತ್ತು. ಯಾರು ಕೂತಿಲ್ಲ. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನನ್ನ ಸೀಟಲ್ಲಿ ನಾನೇ ಕೂತ್ಕೋಬಹುದಿನ್ನ. ವಾಟ್ ಅ ಬ್ಯೂಟಿಫುಲ್ ಮಾರ್ನಿಂಗ್. ಎಂತ ಒಂದು ಶುಭ ಮುಂಜಾವು ಅತೈಸಿಂದ ಅವಳು ಹೇಳ್ತಾಳೆ. ಅವಾಗ ಪೆಟ್ರಾ ಹೇಳ್ತಾಳೆ, ದ ಸನ್ ಈಸ್ ಹಾಟ್. ನೋಡ್ರಿ, ಎಸ್, ಸನ್ ಈಸ್ ಹಾಟ್. ಸೂರ್ಯ ಬಹಳ ಬಿಸಿಲನ್ನು ಕೊಡ್ತಾ ಇದ್ದಾನೆ. ಸನ್ ಈಸ್ ಹಾಟ್ ಅಂತ ಹೇಳ್ತಾಳೆ. ಎಸ್. ಅವಾಗ ರೋನರ, ಎಸ್, ಯು ಆರ್ ಓನ್ಲಿ 20. ಹೌದು, ಎಸ್, ಈಗ 20 ವಯಸ್ಸಲ್ಲ ನಿಮಗೆ, ಈಗೆಲ್ಲ ಹಾಟ. ಹೌದಲ್ಲ, 20 ವಯಸ್ಸಿನವ್ರಿಗಿದ್ದವ್ರಿಗೆ ಎಲ್ಲ ಹಾಟ. ಅವ್ರಿಗೆ ಮಾರ್ನಿಂಗ್ ಒಳಗೆ ಹೆಂಗಿರುತ್ತೆ, ಆಫ್ಟರ್ನೂನ್ ಹೆಂಗಿರುತ್ತೆ ಅಟ್ಮಾಸ್ಫಿಯರ್, ಮಾರ್ನಿಂಗ್ ಒಳಗೆ ಹೆಂಗಿರುತ್ತೆ ಅಟ್ಮಾಸ್ಫಿಯರ್ ಇರುತ್ತೆ, ಆಫ್ಟರ್ನೂನ್ ಹೆಂಗಿರುತ್ತೆ, ನೈಟ್ ಹೆಂಗಿರುತ್ತೆ, ಅವ್ರಿಗೆ ಏನು ಗೊತ್ತಿಲ್ಲ, ಎಲ್ಲ ಹಾಟ ಅವ್ರಿಗೆ. ಸೊ ಅದಕ್ಕೆ ಹೇಳ್ತಾರೆ ಡಾಲರ, ಎಸ್, ಯು ಆರ್ 20. She sits down on the bench.
ಹೌದವಾ? ಈಗ ನೀನ್ 20 ವಯಸ್ಸ ಅಂತ ಅಲ್ಲೇ ಕೂತ್ಕೋತ. ಓ, ಐ ಫೀಲ್ ಮೋರ್ ಟಯರ್ಡ್ ದೆನ್ ಯೂಶುವಲ್. ನಥಿಂಗ್ Petra, who seems impudent. Go if you wish to chat with your guard. ಆಯ್ತು, ನಂಗೆ ಭಾಳ ಸ್ವಲ್ಪ ಟಯರ್ಡ್ ಆದಂಗೆ ಅನ್ಸೈತಿ, ನಾನು ಇಲ್ಲೇ ಕೂತ್ಕೋತೀನಿ, ಹೋಗು, ಅಲ್ಲೇ ನಿನ್ನ ಸಲುವಾಗಿ ನಿಮ್ಮ ಗಾರ್ಡ್ ವೇಟ್ ಮಾಡ್ತಾ ಇದ್ದಾನೆ. ಓ, ಹರ್ ಗಾರ್ಡ್ ಈಸ್ ಜಾನಿಟೋ. Johnito is her guard. Guard means here lover. Petra's lover is Johnito. Yes. Next. ಅವಾಗ Petra, he is not mine, Sinora. He belongs to the park. ಅವ ನಮ್ಮವಲ್ಲ ಮ್ಯಾಮ್. Sinora means ma'am. Sinora means ma'am. Here already wrote. Sinora means ma'am. He is not mine, Sinora. He belongs to the park. ಅವ ನಮ್ಮವಲ್ಲ ಸಿನೋರ, ಅವ ಪಾರ್ಕಿಗೆ ಬಂದಾನಷ್ಟೇ ಅಂತ ಹೇಳ್ತಾಳೆ. ಅವಾಗ he belongs more to you than he does to the park. Go find him but remain within calling distance. ಗೊತ್ತೈತಿವಾ? ಅವ ಇಲ್ಲಿ ಪಾರ್ಕಿಗೆ ಎದಕ್ಕೆ ಬಂದಾನ ಅನ್ನೋದು ಗೊತ್ತೈತಿ. ಅವ ಬಂದದ್ದ ನಿನ್ನ ಸಲುವಾಗಿ, ಪಾರ್ಕಿಗೆ ಬಂದದ್ದ ನಿನ್ನ ಸಲುವಾಗಿ. ಆಯ್ತು, ಅವೆಲ್ಲ ನೋಡು, ಹೋಗು ಅವನ ಜೊತೆ. ಬಟ್ ನಾನು ಕಾಲಿಂಗ್ ಡಿಸ್ಟೆನ್ಸ್, ನಾನು ಕರೀರೊಳಗೆ ಬಂದು ಬಿಡಬೇಕು. ಕಾಲಿಂಗ್ ಡಿಸ್ಟೆನ್ಸ್ ಅಲ್ಲಿ ಅಷ್ಟೇ, ಭಾಳ ದೂರದಲ್ಲಿ ಹೋಗ್ಬೇಡ್ರಿ, ಕಾಲಿಂಗ್ ಡಿಸ್ಟೆನ್ಸ್ ಅಲ್ಲಿ ನಮ್ಮ ಧ್ವನಿ ಹತ್ತಿರದಲ್ಲಿ ಇರ್ರಿ ಅಂತ ಹೇಳ್ತಾಳೆ. ಅವಾಗ ಐ ಸಿ ಹಿಮ್ ಓವರ್ ದೇರ್ ವೇಟಿಂಗ್ ಫಾರ್ ಮೀ. ಪೆಟ್ರಾ, ಆಯ್ತ್ರಿ, ಅವ ನನ್ನ ಸಲುವಾಗಿ ಕಾಯ್ಕೋತ ಕೂತಿದ್ದಾನೆ, ಹೋಗ್ತೀನಿ ಹಂಗಾರೆ ಶನಿವಾರ, ನನ್ನ ಸಲುವಾಗಿ ಕಾಯ್ಕೋತ ವೇಟಿಂಗ್ ಫಾರ್ ಮೀ, ನನ್ನ ಸಲುವಾಗಿ ಕಾಯ್ಕೋತ ಕೂತಿದ್ದಾನೆ ಅಂತ ಹೇಳ್ತಾಳೆ. ನೋಡ್ರಿ, ಇನ್ಕತರ ಮೊದಲ ಈಸ್ ನಾಟ್ ಮೈಂಡ್ ಶನಿವಾರ ತಂದು, ಈಗ ಈಸ್ ವೇಟಿಂಗ್ ಫಾರ್ ಮೀ ಅಂತ ಹೇಳ್ತಾಳೆ. ಹಂಗೆ ಲವರ್ಸ್ಗೆ ಗೊತ್ತಿರುತ್ತೆ ಅಥವಾ ಅದು ಇರ್ಲಿ. ಡೋನೋರ, ಡು ಯು ನಾಟ್ ರಿಮೈನ್ ಮೋರ್ ದೆನ್ 10 minutes. ಆಯ್ತು, ಹೋಗು, ಆದ್ರೆ 10 ನಿಮಿಷದಾಗೆ ಮರಳಿ ಬರಬೇಕು ಅಂತ ಹೇಳ್ತಾಳೆ. ಅವಾಗ ಪೆಟ್ರಾ, ವೆರಿ ವೆಲ್ ಸೀನೋರ, ಆಯ್ತು ಮ್ಯಾಮ್, ಐ ವಿಲ್ ಗೋ ಓನ್ಲಿ ವಿದಿನ್ 10 minutes, ಐ ವಿಲ್ ಕಮಿಂಗ್ ಬ್ಯಾಕ್ ಅಂತ ಹೇಳ್ತಾಳೆ. ಅವಾಗ ಆಕೆ ಅವಾಗ ಹೋಗ್ಲಿಕ್ಕೆ ರೆಡಿ ಆಗ್ತಾಳೆ. ಅವಾಗ ದಟ್ ಟೈಮ್ Donna Laura, wait a moment. Donna Laura said to Petra, wait a moment. Are you going now? Wait a moment. ತಡಿ ಅಮ್ಮ ಸ್ವಲ್ಪ ಅಂತ ಹೇಳ್ತಾಳೆ. ಅವಾಗ ಪೆಟ್ರಾ ಹೇಳ್ತಾಳೆ, ಪೆಟ್ರಾ, ವಾಟ್ ಡಸ್ ದ ಸೀನಿಯೋರಾ ವಿಶ್? ಮ್ಯಾಮ್, ಏನಾದರೂ ಹೇಳಬೇಕಾಗಿತ್ತ ಅಂತ ಕೇಳ್ತಾಳೆ. ಅವಾಗ ನೋಡೋಣ, give me the breadcrumbs, because Donna Laura bring breadcrumbs. Breadcrumbs means, you know, bread means ಗೊತ್ತಲ್ಲ, ಅಕ್ಕಿಗೆ ಕಾಳು ಹಾಕ್ಲಿಕ್ಕೆ ಬ್ರೆಡ್ ಕ್ರಮ್ಸ್ ಅನ್ನ ತಂದಿರ್ತಾಳೆ ಅವಳು. ಆ ಬ್ರೆಡ್ ಕ್ರಮ್ಸ್ ಅನ್ನ ಕೊಟ್ಟು ಹೋಗುವ ಆಕೆ ಅಕ್ಕಿಗೆ ಕಾಳು ಹಾಕಲ್ಲ. ಇದು ಈ ಅಕ್ಕಿ ಬರ್ಡ್ಸ್ ಗೊತ್ತಲ್ಲ, ಬ್ರೆಡ್ ಕ್ರಮ್ಸ್ ಅನ್ನ ಕೊಡಮ್ಮ ಅಂತ ಹೇಳ್ತಾಳೆ. ಅವಾಗ ಪೆಟ್ರಾ, ಐ ಡೋಂಟ್ ನೋ ವಾಟ್ ಈಸ್ ದ ಮ್ಯಾಟರ್ ವಿತ್ ಮೀ. ನಂಗೆ ಗೊತ್ತೇ ಇರ್ಕಿಲ್ರಿ, ಏನು ಮತ್ತೆ ಬೇರೆ ಏನ್ರಿ ಹೇಳ್ತಾರೋ ಅಂದ್ಕೊಂಡಿದ್ದೆ ಅಂತ ಹೇಳ್ತಾಳೆ. ಅವಾಗ ಡೋನರ್ ಹೇಳ್ತಾಳೆ, ಏನ್ ಹೇಳ್ತಾಳೆ? ಐ ಡು. ಯುವರ್ ಹೆಡ್ ಈಸ್ ಫೇರ್, ಯುವರ್ ಹಾರ್ಟ್ ಈಸ್ ವಿತ್ ದ ಗಾಡ್. ನಂಗೆ ಗೊತ್ತಮ್ಮ, ಯುವರ್ ಹೆಡ್ ಈಸ್ ಫೇರ್, ಯುವರ್ ಹಾರ್ಟ್ ಈಸ್ ವಿತ್ ದ ಗಾಡ್. ನಿನ್ನ ತಲೆ ಮಾತ್ರ ಎಲ್ಲೈತು ಏನೋ, ನಿನ್ನ ಹಾರ್ಟ್ ಮಾತ್ರ ಅಲ್ಲೈತಿ. ಎಲ್ಲೇ ನಿಮ್ಮ ಗಾಡ್ ನಿನ್ನ ಸಲುವಾಗಿ ವೇಟ್ ಮಾಡತ್ತಲ್ಲ, ಆ ಗಾಡ್ ಅವನಂತಕೈತಿ. ನಿನ್ನ ಹಾರ್ಟ ಆಯ್ತಾಳವ ಅಂತ ಆಯ್ತಮ್ಮ ಅಂತ ಅವಳು ಹೇಳ್ತಾಳೆ. ಅವಾಗ ಪೆಟ್ರಾ, ಹಿಯರ್ ಸಿನೋರಾ, ಸಿ ಹ್ಯಾಂಡ್ಸ್ ಲೌರಾ ಸ್ಮಾಲ್ ಎಕ್ಸಿಟ್ ಪೆಟ್ರಾ ಬೈ ರೈಟ್. ಅವಾಗ ತಗೊಳ್ಳಿ ಮ್ಯಾಮ್ ಮತ್ತೆ ಅಲ್ಲಿ ಅವಳು ಬ್ರೆಡ್ ಕ್ರಮ್ಸ್ ಅನ್ನ ಕೊಡ್ತಾಳೆ. ಕೊಟ್ಟು ರೈಟ್ ಸೈಡ್ ಅವಳು ಹೋಗ್ತಾಳೆ. ಎಲ್ಲೇ
ಅವಳು ಗಾರ್ಡ್, ಅವಳು ಸಲುವಾಗಿ ಅಲ್ಲಿ ವೇಟ್ ಮಾಡತ್ತಲ್ಲ ಗಾರ್ಡ್, ಅವಳು ಸಲದಕ್ಕೆ ಹೋಗ್ತಾಳೆ. ಅವಾಗ ಅಲ್ವಾ ಆಡಿಯಸ್ ಹೋಗಿ ಬಾರಮ್ಮ ಗುಡ್ ಬಾಯ್ ಅಂತ ಹೇಳ್ತಾಳೆ. ಹೇಳ್ತಾ ಹಾಗೆ ಮುಂದೆ ಏನು ನೋಡ್ರಿ ಆಡಿಯಸ್. ಟುಮಾರೋ ಐ ಸೇ ಟು ಯು ನೆಕ್ಸ್ಟ್ ಪಾರ್ಟ್.